ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾಳೆ ನಮ್ಮ ಲಿಶಾನ್ ಬರ್ಡೇ ಇದೆ. ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಡೆಕೋರೇಷನ್ ಮಾಡೋಕ್ಕೆಲ್ಲ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ತರಬೇಕಿತ್ತು. ಹಾಗೆ ಸ್ವಲ್ಪ ಪ್ಲೇಟ್ಸು, ಹಾಗೆ ತುಂಬ ಐಟಮ್ಸ್ ತರಬೇಕಿತ್ತು ಬರ್ಡೇಗೋಸ್ಕರ. ಹಾಗಾಗಿ ಇಲ್ಲೊಂದು ಹೋಲ್ಸೇಲ್ ಶಾಪ್ ಇದೆ, ಅಲ್ಲಿಗೆ ಕರ್ಕೊಂಡೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಹಾಗೆ ಇದು ಪುಣೆ ಸ್ಟ್ರೀಟು ಯಾವ ಥರ ಇದೆ ಅಂತ ನೋಡ್ಬೋದು. ತುಂಬ ಓಲ್ಡ್ ಸಿಟಿ ಪುಣೆ, ಆದರೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಬನ್ನಿ ಯಾವ ಥರ ಇದೆ ಹೋಲ್ಸೇಲ್ ಶಾಪು ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಇಲ್ಲಿ ಎಲ್ಲ ಥರ ಐಟಮ್ಸ್ ಕೂಡ ಸಿಗುತ್ತೆ. ಅಂದರೆ ಪಾರ್ಟೀಸ್ಗೆ ಏನೇನು ಬೇಕೋ ಐಟಮ್ಸು ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬರ್ತ್ಡೇ ಪಾರ್ಟಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಕೂಡ ಇಲ್ಲಿದೆ. ಬಲೂನ್ಸ್ ಇರ್ಬೋದು, ಹಾಗೆ ಶೈನಿಂಗ್ ಕರ್ಟೈನ್ಸ್ ಬರುತ್ತಲ್ಲ ಬರ್ಡೇಗೆ ಹಾಕೋದು, ಅದಿರ್ಬೋದು. ಹಾಗೆ ಈ ಥರ ಪ್ಯಾಕ್ಸು, ಒಂದೇ ಪ್ಯಾಕಲ್ಲಿ ಬಲೂನ್ಸು, ಕರ್ಟೈನ್ಸು ಎಲ್ಲ ಸಿಗುತ್ತಲ್ಲ, ಆ ಥರ ಪ್ಯಾಕ್ ಕೂಡ ಅಲ್ಲಿತ್ತು. ಹಾಗೆ ಕಪ್ಸು, ಪ್ಲೇಟ್ಸು, ಹಾಗೆ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು ಎಲ್ಲನೂ ಸಿಕ್ತು. ಟಿಶ್ಯೂಸ್ ಇರ್ಬೋದು, ಎಲ್ಲ ಐಟಮ್ಸ್ ಒಂದೇ ಹತ್ರ ಸಿಕ್ತು. ನಮಗೆ ಬೇಕಾಗಿರೋ ಅಂಥ ಐಟಮ್ಸ್ ಎಲ್ಲ ಇದೇ ಶಾಪಲ್ಲೇ ಸಿಕ್ತು. ನನಗಂತೂ ತುಂಬ ಖುಷಿ ಆಯಿತು. ಪ್ರೈಸ್ ಕೂಡ ರೀಸನಬಲ್ ಆಗೇ ಇತ್ತು. ಈಗ ಬಿಲ್ಲಿಂಗ್ ಮಾಡ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫೈನಲಿ ಬಿಲ್ಲಿಂಗ್ ಎಲ್ಲ ಮುಗೀತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಈ ಶಾಪ್ ನೇಮು ಮೆಹ್ತಾ ಇವೆಂಟ್ ಶಾಪ್ ಅಂತ. ಯಾರಾದರೂ ಪುಣೆಯಲ್ಲಿದ್ದರೆ ಈ ಶಾಪಿಗೆ ಒಂದ್ಸಲ ವಿಸಿಟ್ ಕೊಡಿ. ಹಾಗೆ ಇಲ್ಲಿ ನೋಡ್ಬೋದು, ಇದು MG ರೋಡು, ಪುಣೆಯಲ್ಲಿರುವಂಥ MG ರೋಡು. ಈ ಸ್ಟ್ರೀಟ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನಮ್ಮ ಬ್ಯಾಂಗ್ಳೂರು MG ರೋಡ್ ಅಷ್ಟು ಬ್ಯೂಟಿಫುಲ್ ಆಗಿಲ್ಲ. ಒಂದ್ಸಲ ಈ MG ರೋಡಿಗೆ ಹೋದಾಗ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹಾಗೆ ಬರ್ತಾ ಕೇಕ್ ಕೂಡ ಆರ್ಡರ್ ಕೊಟ್ಟು ಬಂದ್ವಿ ನಮ್ಮ ಕಾಂಪ್ಲೆಕ್ಸಲ್ಲೇ. ಶಾಪಿಂದ ಏನೇನು ತಂದೆ ಅಂದರೆ, ನಾನು ಬರ್ಡೇ ಕ್ಯಾಪ್ಸು, ಟಿಶ್ಯೂ, ಹಾಗೆ ಕಪ್ಸು, ಬಲೂನ್ಸು, ಮತ್ತು ಹಾಗೆ ಸ್ನ್ಯಾಕ್ಸಿಗೆ ಪ್ಲೇಟ್ಸು, ಡಬಲ್ ಸೈಡೆಡ್ ಟೇಪು, ಕರ್ಟೈನ್ಸು ಎಲ್ಲನೂ ತಂದೆ. ಎಲ್ಲನೂ ಸಿಕ್ತು ಅಲ್ಲೇ. ಹಾಗೆ ಶಾಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಕೂಡ ಆಗಿತ್ತು, ಒಂದು 12:30 ಆಗಿತ್ತು. ನಾನಿವತ್ತು ರಾಜ್ಮಾ ಹಾಗೆ ಜೀರಾ ರೈಸ್ ಮಾಡೋಣ ಅಂತ ನೈಟೇ ರಾಜ್ಮಾ ನೆನೆಸಿಟ್ಟಿದ್ದೆ. ಯಾವ ಥರ ಮಾಡೋದು ರಾಜ್ಮಾ ಜೀರಾ ರೈಸ್ ಅಂತ ಆ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ ನಾನು. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಏನೂ ರುಬ್ಬೋ ಥರ ಏನೂ ಇರಲ್ಲ. ನಾನೇನು ನೈಟು ನೆನೆಸಿಟ್ಟಿದ್ನಲ್ವ ರಾಜ್ಮಾ, ಇಲ್ಲಿ 6 ಸಲ ಕೂಗಿಸ್ಕೊಂಡಿದ್ದೀನಿ. ನೀಟಾಗಿ ಬೆಂದಿದೆ, ನೋಡ್ಬೋದು. ಈ ರೆಸಿಪಿ ತುಂಬಾ ಈಸಿ ಕೂಡ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಪಲಾವ್ ಎಲೆ, ಫ್ಲವರು, ಚಕ್ಕೆ, ಲವಂಗ, ಹಾಗೆ 2 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆದಮೇಲೆ ಒಂದು ಬೌಲ್ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋದು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಫ್ರೈ ಆಗಿದೆ. ಈಗ ನಾನು 1 ಕಪ್ಪು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ. ಹಾಗೆ ನಾನಿಲ್ಲಿ ಒಂದು 3 ಗ್ರೀನ್ ಚಿಲ್ಲೀಸ್ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಖಾರದ ಪುಡಿ, ಹಾಗೆ ಸಾಂಬಾರು ಪೌಡರ್, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಈಗ ನಾವೇನು ರಾಜ್ಮಾ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಇದನ್ನ ಸೇರಿಸ್ಕೊಂಡು ಒಂದು 10 ಮಿನಿಟ್ಸ್ ನೀಟಾಗಿ ಕುದಿಸಿದ್ರೆ ಸಾಕು.
ರಾಜ್ಮಾ ರೆಸಿಪಿ ರೆಡಿ ಆಗುತ್ತೆ. ಹೀಗೆ ನೋಡ್ಬೋದು ನೀರು ಥರ ಇದೆ ಅಲ್ವಾ, ಇದು ಕುದ್ದಾದ್ಮೇಲೆ ಗಟ್ಟಿಯಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ತುಂಬಾ ಈಸಿ, ನೀವು ಕೂಡ ಟ್ರೈ ಮಾಡಿ. ಹಾಗೆ ರಾಜ್ಮಾ ತುಂಬಾ ಹೆಲ್ತಿ ಕೂಡ ಒಳ್ಳೆಯದು. ಹೀಗೆ ನೋಡ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ ರಾಜ್ಮಾ ಗ್ರೇವಿ. ಹಾಗೆ ಇದ್ರ ಜೊತೆ ಜೀರಾ ರೈಸು ತುಂಬ ಒಳ್ಳೆ ಕಾಂಬಿನೇಷನು. ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಜೀರಾ ರೈಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಜೀರಾ ರೈಸ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಒಂದು ಪಲಾವ್ ಎಲೆ ಹಾಗೆ 2 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನಾನು 1 ಲೋಟ ಅಷ್ಟೇ ಮಾಡ್ತಾ ಇರೋದು. ಹಾಗಾಗಿ ನಿಮ್ಗೆ ಇನ್ನೂ ಬೇಕು ಜೀರಾ ಅಂತಂದರೆ ನೀವು ಇನ್ನೂ ಹಾಕ್ಕೋಬೋದು. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆನ. ಹಾಗೆ ಇಲ್ಲಿ ಒಂದು ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ರೈಸ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡಾದಮೇಲೆ ಇದನ್ನು ಕೂಡ 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ಹಾಕ್ಕೊಂಡು. ಇದು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀವೇನು ರೈಸ್ಗೆ 2 ಕಪ್ ನೀರು ಹಾಕ್ತಿರಲ್ಲ, ಅದೇ ಥರ 2 ಕಪ್ ನೀರು ಹಾಕಿ 2 ವಿಷಲ್ಸ್ ಕೂಗಿಸ್ಕೊಂಡ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಜೀರಾ ರೈಸು. ನೀವು ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಇದು ಈಸಿಯಾಗಿದೆ. ನೋಡ್ತಾ ಇರ್ಬೋದು ಜೀರಾ ರೈಸ್ ರೆಡಿ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವತ್ತಿನ ರೆಸಿಪಿ ಜೀರಾ ರೈಸ್ ಹಾಗೆ ರಾಜ್ಮಾ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸಿಂಪಲ್ ಕೂಡ ಮಾಡೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಕೆಲವೊಬ್ಬರು ನೋಡ್ತಾ ಇದ್ದೀರಾ ಲೈಕ್ಸ್ ಮಾಡ್ತಾ ಇಲ್ಲ. ಪ್ಲೀಸ್ ಲೈಕ್ಸ್ ಮಾಡಿ. ನೀವು ಲೈಕ್ಸ್ ಮಾಡಿದಷ್ಟು ಬೇರೆಯವ್ರಿಗೆ ರೀಚ್ ಆಗುತ್ತೆ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.